ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಆಧ್ಯಾತ್ಮಿಕ ಚಿಂತಕರು ಕೂಡ. ಇವತ್ತು ಈ ಒಂದು ಆಧ್ಯಾತ್ಮಿಕ ಚಾವಡಿಯಲ್ಲಿ ನಾನು ಹೇಳಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಪ್ರಪಂಚ ರಜಸ್ಸು ಹಾಗೂ ತಮಸ್ಸುಗಳಿಂದ ಕೂಡಿದೆ. ಎಲ್ಲಿ ನೋಡಿದರೂ ಅಲ್ಲಿ ಕಾಂಪಿಟೇಷನ್ಗಳು, ಭರಾಟೆಗಳು ಜಾಸ್ತಿ ಇದೆ. ಒಬ್ಬರು ಮೇಲಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅವರನ್ನು ಕೆಳಗೆ ಎಳೆಯುವಂತಹ ಪ್ರಯತ್ನಗಳು ನಡೀತಾ ಇದೆ. ಇಂತಹ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಆಧ್ಯಾತ್ಮಿಕ ಜಿಜ್ಞಾಸುಗಳಾಗಿ ಸಾತ್ವಿಕ ಪ್ರಿಡಾಮಿನೆಂಟ್ ಇಟ್ಕೊಳ್ಳಿ ಅಂತ ಹೇಳ್ತೀರಾ. ಸಾತ್ವಿಕ ಮನಸ್ಸನ್ನು ಹೊಂದಿದ್ದೇ ಆದಲ್ಲಿ, ಸಾತ್ವಿಕ ಗುಣವನ್ನು ಹೊಂದಿದ್ದೇ ಆದಲ್ಲಿ ನಾವು ಹೇಗೆ ನಾವು ಜೀವಿಸುವುದು? ಮಹಾತ್ಮ ಗಾಂಧಿಯವರು ಹೇಳಿದರು, ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ತೋರಿಸು ಅಂತೇಳಿ. ಅದು ಈ ಕಾಲದಲ್ಲಿ ನಾವೇನಾದರೂ ಅದನ್ನು ಅಪ್ಲೈ ಮಾಡೋಕ್ಕೆ ಹೋದರೆ ಖಂಡಿತವಾಗಿಯೂ ನಮಗೆ ಹೊಡೆದು ಮನಗಿಸೇ ಬಿಡ್ತಾರೆ. ಆದ್ದರಿಂದ ಈ ಒಂದು ಸಾತ್ವಿಕ ಗುಣ ಎಲ್ಲಿ ನಾವು ಪ್ರದರ್ಶಿಸಬೇಕು, ಎಲ್ಲಿ ನಾವು ರಾಜಸಿಕ ಗುಣವನ್ನು ಪ್ರದರ್ಶಿಸಬೇಕು, ಎಲ್ಲಿ ನಾವು ತಾಮಸಿಕರಾಗಿ ಇರಬೇಕು, ಈ ಮೂರು ಗುಣಗಳ ಸಮ್ಮಿಶ್ರಣವಾಗಿ ಒಬ್ಬ ಆಧ್ಯಾತ್ಮಿಕ ಜೀವಿಯು ಇರಲಿಕ್ಕೆ ಸಾಧ್ಯವೇ, ಇರಬಹುದೇ? ಅಥವಾ ತೀರಾ ಸಾತ್ವಿಕ ಗುಣವನ್ನು ನಾವು ಹೊಂದಿಬಿಟ್ಟಿದ್ದೇ ಆದಲ್ಲಿ ನಮ್ಮನ್ನು ಜನರು ಹೆದರಿಸಿ ಬಿಡ್ತಾರಲ್ಲ, ನಾವು ತುಂಬ ಸಾಫ್ಟಾಗಿ ಬಿಟ್ಟರೆ ನಮ್ಮನ್ನು ತುಳಿದು ಹಾಕಿಬಿಡ್ತಾರೆ. ಏನೋ ನೆನೆಸಿದ ಅವಲಕ್ಕಿಯು ಹೇಗೆ ಮೆತ್ತಗೆ ಇರುತ್ತೋ ಅದಕ್ಕೆ ಯಾರೂ ಬೆಲೆ ಕೊಡೋದಿಲ್ಲ. ಅಂದರೆ ಸಾತ್ವಿಕ ತುಂಬ ನೆಸೆ ಅವಲಕ್ಕಿ ಥರ, ಅಂದರೆ ಸಾತ್ವಿಕ. ಯಾರು ಹೇ ಅಂದರೆ ಸಾಕು ಎದುರ್ಕೊಂಬಿಡೋದು, ಯಾವುದೇ ಗಲಾಟೆಗಳು ಬೇಡ, ಏನು ಬೇಡ ಅಂತ ಇದು ಮಾಡ್ಕೊಂಬಿಡೋದು. ಅದ್ರ ಬದಲು ಮೆಣಸಿನ್ಕಾಯಿ ರಜಸ್ಸು ಅಂತ ನಾವು ಕರಿತೇವೆ. ಮೆಣಸಿನ್ಕಾಯಿ ಅಂದರೆ ಮೆಣಸಿನ್ಕಾಯಿ ಇಡ್ತೀನಿ ಅಂದರೆ ಯಾರಿಗೆ ಬೇಕಾದರೂ ಭಯ ಆಗುತ್ತೆ, ಯಾಕೆಂದರೆ ಖಾರ. ಆದ್ದರಿಂದ ಈ ಒಂದು ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು? ತುಂಬ ಸಾತ್ವಿಕರು ಆಗಿಬಿಟ್ರೆ ಹೇಗೆ? ನೋಡಿ, ನಮ್ಮ ಮಗನಿದ್ದಾನೆ, ಆತ ತುಂಬ ಸಾತ್ವಿಕ, ತುಂಬ ಸಾಫ್ಟು. ಯಾರು ಏನು ಹೇಳಿದ್ರೂ ಕೂಡ ಅದನ್ನು ಕೇಳಿಬಿಡ್ತಾನೆ, ನಂಬಿಬಿಡ್ತಾನೆ, ಭಯ ಪಡ್ತಾನೆ. ಸೊ ಆದ್ದರಿಂದ ಇವನಿಗೆ ನನ್ನಲ್ಲಿ ಅದಿಲ್ಲ ಇದಿಲ್ಲ ಅಂತ ಹೇಳ್ಕೊಂಡಿರ್ತಾನೆ. ಸೊ ಯಾರು ಏನೇ ಈತನನ್ನು ಛೇಡಿಸಿದ್ರೂ ಕೂಡ, ಇವನನ್ನು ಹೀಯಾಳಿಸಿದ್ರೂ ಕೂಡ, ಡಾಮಿನೇಟ್ ಮಾಡಿದ್ರೂ ಕೂಡ ಇವನು ಅವ್ರಿಗೇನು ಪ್ರತ್ಯುತ್ತರ ಹೇಳದೆ ಬಂದುಬಿಡ್ತಾ ಇದ್ದಾನೆ. ಇವರಿಗೆ ನಾನು ಏನು ಹೇಳೋದು? ನಮ್ಮ ಮಗುವಿಗೆ ಸ್ವಲ್ಪ ನೀವು ಬುದ್ಧಿ ಹೇಳಿ ಅಂತ ಹೇಳಿದಾಗ ಅವರಿಗೆ ಶ್ರೀರಾಮಕೃಷ್ಣ ಪರಮಹಂಸರು ಒಂದು ಕಥೆಯನ್ನು ಹೇಳ್ತಾರೆ. ನೋಡಿ, ಈ ರೀತಿಯಾಗಿ ಇದ್ದಂತಹ ಒಂದು ಮಗುವಿಗೆ ಮತ್ತು ಅವರ ಪೋಷಕರಿಗೆ ಹೇಳೋದಿದ್ದೇನೆ. ಹಾವಿನ ಕತೆ. ಅಂದರೆ ಹಾವಿನ ಹಲ್ಲು ಇದ್ದರೆ ಏನಾಗುತ್ತೆ? ಹಾವಿನ ಹಲ್ಲಿನಲ್ಲಿ ವಿಷ ಇರುತ್ತೆ. ಸೊ ಆ ವಿಷವನ್ನು ತೆಗೆದು ಬಿಟ್ಟರೆ ಏನಾಗುತ್ತೆ? ಹಾವಿಗೆ ಯಾರೂ ಎದುರೋದಿಲ್ಲ, ಯಾಕಂದರೆ ಕಚ್ಚಿದ್ರೂ ಏನೂ ಆಗೋಲ್ಲ ಅಂತ. ಇರಲಿ, ಇಲ್ಲಿ ಹಲ್ಲು ತೆಗೆದ ಹಾವಿನ ಕತೆ ಅವರು ಹೇಳೋದಿಲ್ಲ. ಅವ್ರ ಕತೆ ಏನು ಹೇಳ್ತಾರೆ ನೋಡಿ. ಕತೆಯ ಕಡೆ ಸಾರಾಂಶ, ಕತೆಯ ಸಾರಾಂಶ ಏನಿದೆ ಅನ್ನೋದನ್ನು ಅರ್ಥ ಮಾಡಿ, ಮತ್ತು ಆ ಕತೆಯ ಸಾರಾಂಶ ಈ ಪ್ರಸ್ತುತ ಸಮಾಜಕ್ಕೆ ಬಹಳ ಅತ್ಯವಶ್ಯಕ, ಮತ್ತು ಅದನ್ನು ಅರ್ಥ ಮಾಡಿಕೊಂಡಿದ್ದೆ ಆದಲ್ಲಿ ಬಹಳ ಒಳ್ಳೆಯದು. ಮತ್ತು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಿಕೊಳ್ಳಬಲ್ಲಿರಿ, ರಕ್ಷಿಸಿಕೊಳ್ಳಬಲ್ಲಿರಿ. ನೋಡಿ, ಒಂದು ನಗರದಲ್ಲಿ ಎಲ್ಲ ಜನಸಂದಣಿಯು ತುಂಬಿರುತ್ತೆ. ಅಲ್ಲಿ ಎಲ್ಲರೂ ಕೂಡ ಮಕ್ಕಳು ಅವರು ಇವರು ಎಲ್ಲ ಆಟ ಆಡ್ಕೊಳ್ತಾ ಇರ್ತಾರೆ. ಸೊ ಅಲ್ಲಿ ಒಂದು ಕಾಳಿಂಗ ಸರ್ಪ, ಬಹಳ ವಿಷಪೂರಿತವಾದಂತಹ ಹಾವದು. ಅದು ಆಗಾಗ ಆ ಒಂದು ಕಾಡಿನಿಂದ ನಾಡಿಗೆ ಬಂದು ಅಲ್ಲಿರುವವರನ್ನೆಲ್ಲ ಬೆದರಿಸಿ, ಕಚ್ಚಿ ಈ ರೀತಿಯಾಗಿ ಉಪಟಳಗಳನ್ನು ಕೊಟ್ಟು ಹೋಗ್ತಾ ಇತ್ತು. ಇದಕ್ಕೆ ಭಯಗ್ರಸ್ತರಾದಂತಹ ಊರಿನ ಜನರು ಹೊರಗಡೆ ಬರೋದಕ್ಕೆ ಹೆದರ್ಕೊಳ್ತಾ ಇದ್ರು. ಅಂತಹ ವಾತಾವರಣ ಆಗೋಗ್ಬಿಟ್ಟಿತ್ತು. ಸೊ ಅಂತಹ ಸಂದರ್ಭಗಳಲ್ಲಿ ಒಮ್ಮೆ ಆ ಒಂದು ದಾರಿಯಲ್ಲಿ ಸಾಧುಗಳು, ಮುನಿಗಳು, ಋಷಿಗಳು ಅಂತ ನಾವೇನು ಕರಿತೀವಿ, ಒಬ್ಬರು ಮಹಾ ಸಾಧುಗಳು ಬರ್ತಾ ಇದ್ರು ರಸ್ತೆಯಲ್ಲಿ. ಆಗ ಅಲ್ಲಿನ ಊರಿನ ಜನರು ಹೋಗಿ ಅವರ ಪಾದವನ್ನು ಹಿಡಿದು ಪ್ರಣಾಮಗಳನ್ನು ಮಾಡಿ, ಗುರುವಿಗೆ ನಮಸ್ಕಾರವನ್ನು ಮಾಡಿ ಅವರಿಗೆ ತಮ್ಮ ಅಳಲನ್ನು ಹೇಳಿಕೊಂಡರು.
ಸ್ವಾಮಿಗಳೇ, ಗುರುಗಳೇ, ಈ ರೀತಿಯಾಗಿ ನಮಗೆ ಈ ಒಂದು ಕಾಳಿಂಗ ಸರ್ಪ ಸೇರಿಕೊಂಡು ನಮಗೆ ತೊಂದರೆ ಮಾಡ್ತಾ ಇದೆ, ನಾವು ಹೊರಗಡೆ ಬರುವುದು ಕಷ್ಟ ಆಗ್ತಾ ಇದೆ, ನಮಗೆ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ, ತಾವು ಏನಾದರೂ ಮಾಡಿ ಇದಕ್ಕೆ ಉಪಾಯವನ್ನು ಕೊಡಿ ಅಂತ ಹೇಳಿಬಿಟ್ಟು ನಮ್ಮನ್ನು ರಕ್ಷಿಸಿ ಅಂತೇಳಿ ಆ ಸಾಧುಗಳನ್ನು ಕೇಳಿಕೊಳ್ತಾರೆ. ಅವರ ಉಪಟಳ ಮತ್ತು ಅವರ ಉಪಟಳಕ್ಕೆ ಅವರು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟವನ್ನು ನೋಡಿ, ಆಯಿತು ನಾ ಏನೊಂದು ಮಾಡ್ತೇನೆ ಅಂತ ಹೇಳಿ ಅವರಿಗೆ ಅಭಯವನ್ನಿತ್ತು ಆ ಋಷಿಗಳು ಮುಂದಕ್ಕೆ ಹೋಗ್ತಾ ಹೋಗ್ತಾ ಆ ಹಾವು ಇವರಿಗೆ ಅಡ್ಡಲಾಗಿ ಬಂದು ಬಂದಾಗ ಅವರು ಆ ಹಾವಿನ ಜೊತೆ ಮಾತನಾಡಿ ಆ ಹಾವಿಗೆ ಹೇಳ್ತಾರೆ, ಒಂದು ಉಪದೇಶವನ್ನು ಕೊಡ್ತಾರೆ. ಯಾಕಂದರೆ ಋಷಿಗಳಿಗೆ ಆ ಒಂದು ಶಕ್ತಿಗಳು ಇರುತ್ತೆ, ಏನೋ ನಮ್ಮ ತರಹ ಏನು ಸಾಮಾನ್ಯ ಶಕ್ತಿಗಳಲ್ಲ, ಅತೀಂದ್ರಿಯ ಶಕ್ತಿಗಳು ಇರುತ್ತೆ. ಅವರು ತಪಸ್ಸನ್ನು ಮಾಡಿ ಆ ಸಿದ್ಧಿಗಳನ್ನು ಪಡ್ಕೊಂಡಿರ್ತಾರೆ. ಸೊ ಅವರಿಗೆ ಆ ಒಂದು ಹಾವಿಗೆ ಅವರು ಉಪದೇಶವನ್ನು ಕೊಡ್ತಾರೆ. ಯಾಕೆ ನೀನು ಈ ರೀತಿಯಾಗಿ ಮಾಡ್ತಾ ಇದೀಯಾ, ಯಾಕೆ ಸುಖಾಸುಮ್ಮನೆ ಉಪಟಳಗಳನ್ನು ಕೊಡ್ತಾ ಇದೀಯಾ, ನಿನಗೆ ಬೇಕಾದ ಆಹಾರಗಳನ್ನು ನೀನು ಕಾಡಿನಲ್ಲಿ ಹುಡುಕೋ, ಅಲ್ಲಿ ನೀನು ತಿಂದು ನೀನು ಪಾಡಿಗೆ ನೀನು ಇರಬೇಕು, ನಿನ್ನ ಜಾಗ ಕಾಡು, ನಾಡಲ್ಲ ಅಂತ ಹೇಳಿ ಇಲ್ಲಿಗೆ ನೀನು ಬರಬಾರದು, ಇದು ಜನರು ವಾಸಿಸುವ ಸ್ಥಳ ಅಂತ ಹೇಳಿ ಒಂದು ಬೋಧನೆಯನ್ನು ಮಾಡಿ ಒಂದು ತಾರಕ ಮಂತ್ರನೋ ಇನ್ನೇನೊಂದು ಹೇಳಿ ಆ ಒಂದು ಹಾವಿಗೆ ಇದನ್ನು ನೀನು ಹೇಳ್ತಾ ಹೋಗು, ನೀನು ಮುಂದೆ ಒಳ್ಳೆಯ ಜನ್ಮವನ್ನು ಪಡಿತೀಯಾ, ಯಾರಿಗೂ ಉಪಟಳವನ್ನು ಮಾಡಬೇಡ, ಏನೋ ತೊಂದರೆ ಮಾಡಬೇಡ ಅಂತ ಹೇಳಿಬಿಟ್ಟು, ಯಾರಿಗೂ ಕಚ್ಚಬೇಡ, ನೀನು ಕಚ್ಚಿ ಯಾರಿಗೂ ನೀನು ಉಪಟಳ ಮಾಡಿ ಸಮಸ್ಯೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಉಪದೇಶವನ್ನು ಮಾಡಿ ಆ ಗುರುಗಳು ಹೊರಟಿ ಹೋಗ್ತಾರೆ. ನೋಡಿ, ಅದಾದ ನಂತರ ಏನಾಯಿತು, ಆ ಒಂದು ಊರಿನ ಜನರು ಆ ಹಾವಿನ ಒಂದು ಉಪಟಳ ಇಲ್ಲ, ಬಹಳ ಖುಷಿಯಾದರು. ಓ ಸಾಧುಗಳು ನಮ್ಮನ್ನು ರಕ್ಷಿಸಿದರು ಅಂತ ಹೇಳಿ. ಸೊ ಮತ್ತೆ ಅದೇ ಹಾರಾಟ, ಚೀರಾಟಗಳು, ಆಟಗಳು, ದೊಂಬರಾಟಗಳು ಎಲ್ಲವೂ ಪ್ರಾರಂಭವಾಯಿತು ಮೊದಲಿನಂತೆ. ಸೊ ಅದಾದ ಮೇಲೆ ಏನಾಯಿತು, ಇವರುಗಳು ಆಟ ಆಡುವಂಥ ಸಂದರ್ಭದಲ್ಲಿ ಆ ಹಾವಿನ ಸಮೀಪನೆ ಹೋಗುವಂಥ ಒಂದು ಘಟನೆ ಬಂತು. ಆ ಘಟನೆಯಲ್ಲಿ ಏನಾಯಿತು, ಆ ಒಂದು ಮಗುವು ಒಂದು ಆಡುವಾಗ ಬಾಲು ಆ ಒಂದು ಹುತ್ತದ ಕಡೆಗೆ ಹೋಯಿತು, ಆ ಹಾವು ವಾಸಿಸುತ್ತಿದ್ದ ಹುತ್ತದ ಕಡೆಗೇ ಜಾಗದ ಕಡೆಗೆ. ಅಲ್ಲಿ ಅದನ್ನು ತೆಗೆದುಕೊಂಡು ಬರುವ ಸಂದರ್ಭದಲ್ಲಿ ಆ ಹಾವನ್ನು ನೋಡ್ತಾರೆ. ಆ ಮಗು ಆ ಹಾವನ್ನು ನೋಡಿದ್ರು, ಆ ಮಗುವನ್ನು ನೋಡಿದ್ರು, ಏನೂ ತೊಂದರೆ ಮಾಡಲಿಲ್ಲ, ಉಪಟಳ ಮಾಡಲಿಲ್ಲ. ತಕ್ಷಣಕ್ಕೆ ಹೋಗಿ ಬಾಲನ್ನು ಎತ್ಕೊಂಡು ಬಂದುಬಿಡ್ತಾನೆ ಆ ಹುಡುಗ. ಆವಾಗ ಬಂದು ಹೇಳ್ತಾನೆ, ಓ ಹಾವಲ್ಲಿತ್ತು, ನಾನು ಅಲ್ಲಿ ಹೋದೆ, ಏನು ನನಗೆ ಉಪಟಳ ಮಾಡಲಿಲ್ಲ, ತೊಂದರೆ ಮಾಡಲಿಲ್ಲ ಅಂತ ಹೇಳಿ. ಹೌದಾ, ನಿಜನಾ, ಏನು ತೊಂದರೆ ಮಾಡಲಿಲ್ವಾ, ಹಾಗಾದರೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಮತ್ತೆ ತಿರ್ಗಿ ಎಲ್ಲರೂ ಸೇರಿಕೊಂಡು ಅಲ್ಲಿ ಹೋಗ್ತಾರೆ. ಬಾಲದ ಹತ್ರ ಹೋಗ್ತಾರೆ, ಬಾಲನ ಹಿಂಗೆ ನೋಡ್ಕೋತಾರೆ, ಏನೂ ಮಾಡೋದಿಲ್ಲ. ಆ ಹಾವು ಬಾಲನ ಹಿಡ್ಕೊಳ್ತಾರೆ, ಏನೂ ಮಾಡೋದಿಲ್ಲ. ಬಾಲನ ಅಮುಕ್ತಾರೆ, ಏನೂ ಮಾಡೋದಿಲ್ಲ. ನೋಡಿ, ಹಾವು ಕಚ್ಚಲಿಲ್ಲ ಅಂತ ಹೇಳಿ ಬಾಲದ ಹತ್ರ ಹೋಗೋಕ್ಕೆ ಹೆದರ್ಕತ್ತಾ ಇದ್ದರು. ಬಾಲಕ್ಕೂ ಹೋದರು, ಬಾಲ ಹಿಡ್ಕೊಂಡ್ರು, ಬಾಲದ ಮೇಲೆ ಹಿಡ್ಕೊಂಡ್ರು, ಏನೂ ಮಾಡಲಿಲ್ಲ ಅಂದರೆ ಬಾಲದ ಮೇಲೆ ತುಳಿದ್ರು, ಜಗ್ಗಾಟ ಮಾಡಿದ್ರು. ಅದಾದಮೇಲೆ ಬಾಲ ಹಿಡಿದು ಎಳೆದ್ರೂ ಕೂಡ ಅದೇನು ಮಾಡಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರು, ಕಲ್ಲುಗಳನ್ನ ತಗೊಂಡು ಆ ಹಾವಿಗೆ ಹೊಡೆದ್ರು. ಈ ಹಾವೇ ಅಲ್ವ ನಮ್ಗೆ ಅವಾಗ ಉಪಟಳ ಕೊಡ್ತಾ ಇದ್ದಿದ್ದು, ಇದು ನಮ್ಗೆ ಎಷ್ಟು ತೊಂದರೆ ಮಾಡ್ತಾಯಿತ್ತು, ಹೊಡೀರಿ ಹಾವನ್ನು, ಇದಕ್ಕೆ ಶಕ್ತಿ ಇಲ್ಲ ಅನಿಸುತ್ತೆ ಅಂತ ಹೇಳಿಬಿಟ್ಟು ಕಲ್ಲುಗಳನ್ನು ತೆಗೆದುಕೊಂಡು ಆ ಹಾವಿಗೆ ಹೊಡೆದರು. ಆ ಹಾವಿಗೆ ಹೊಡೆದು ಎಷ್ಟೇ ಮಾಡಿದ್ರು ಆ ಹಾವು ಇವರಿಗೆ ಏನು ಕಚ್ಚಲೇ ಇಲ್ಲ, ಇವ್ರಿಗೆ ಉಪಟಳನೇ ಕೊಡಲಿಲ್ಲ. ಕೊನೆಗೆ ಹೊಡೆದು ಚೆನ್ನಾಗಿ ರಕ್ತ ಎಲ್ಲ ಬರುವಂತಾಯಿತು. ಕೊನೆಗೆ ಆ ಹಾವು ಈ ಪೆಟ್ಟನ್ನು ತಿಂದು ಎಲ್ಲೋ ಒಂದು ಮುದುರ್ಕೊಂಡು ಹೋಗಿ ಸರಸರ ಹೋಗಿ ಆ ಜಾಗಕ್ಕೆ ಸೇರ್ಕೊಂಡ್ಬಿಡ್ತು ಎಲ್ಲೋ ಒಂದು ಕಡೆ. ಈ ಘಟನೆ ಆದ ಮೇಲೆ ಸಾಧು ಮತ್ತೆ ಅದೇ ರಸ್ತೆಗೆ ಬರ್ತಾರೆ. ಬಂದ ಮೇಲೆ ಆ ಒಂದು ಊರಿನ ಜನರನ್ನು ಭೇಟಿ ಮಾಡ್ತಾರೆ. ಅದೇ ಊರಿನ ಜನರು ಸಾಧುಗಳಿಗೆ ನಮಸ್ಕಾರ ಮಾಡಿ, ಈ ರೀತಿಯಾಗಿ ನಮ್ಮನ್ನು ರಕ್ಷಿಸಿದ್ರಿ, ನೀವು ಹೀಗೆ ಮಾಡಿದ ಮೇಲೆ ನಮಗೆ ಇಲ್ಲಿ ಹಾವಿನ ಉಪಟಳವಿಲ್ಲದಂತಾಯಿತು, ನಾವು ಸುಖ ನೆಮ್ಮದಿ ಶಾಂತಿಯಿಂದ ಜೀವನವನ್ನು ಮಾಡ್ತಾಯಿದ್ದೇವೆ, ಈಗ ಯಾವ ತೊಂದರೆಗಳು ಇಲ್ಲ ಅಂತ ಹೇಳಿದರು. ಮತ್ತು ಈಗ ಅಲ್ಲಿ ಯಾವುದು ಹಾವು ಬಂದಿಲ್ಲ ತಾನೇ ಅಂತ ಕೇಳಿದಾಗ, ಉಪಟಳ ಕೊಟ್ಟಿಲ್ಲ ತಾನೇ ಅಂದಾಗ, ಇಲ್ಲ ಸ್ವಾಮಿ, ಏನೂ ಕೊಟ್ಟಿಲ್ಲ, ಇನ್ಫ್ಯಾಕ್ಟ್ ಈ ರೀತಿಯೆಲ್ಲ ಹಿಂಗೆ ಆಯಿತು ಘಟನೆಗಳು ಅಂತ ಹೇಳಿಬಿಟ್ಟು ನಾವೇ ಅದನ್ನು ಹೊಡೆದು ಕಳಿಸ್ಬಿಟ್ಟು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆಗ ಸಾಧು, ಓಹೋ ಈ ರೀತಿಯಾಗಿ ಮಾಡಿದ್ರ ನೀವು ಅಂತ ಹೇಳಿ ಆ ದಾರಿಯನ್ನು ಹುಡುಕಿಕೊಂಡು ಹೋಗಿ ಆ ಹಾವಿನ ಹತ್ತಿರ ಅವರು ಹೋಗ್ತಾರೆ. ನೋಡಿದರೆ ಅದು ಎಲ್ಲ ಶಕ್ತಿಯನ್ನು ಕಳೆದುಕೊಂಡು ಹುತ್ತದ ಒಳಗಡೆ ಒಂದು ಇದರಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಗುಹೆಯಲ್ಲಿ. ಅದಕ್ಕೆ ಯಾವುದೇ ಒಂದು ಶಕ್ತಿ ಇಲ್ಲದಂತಾಗಿದೆ, ಚಲಿಸುವ ಶಕ್ತಿ
ಶಕ್ತಿಯೂ ಇಲ್ಲದಂತಾಗಿದೆ. ಇವರು ಹೇಳಿಕೊಟ್ಟಂತಹ ಏನೋ ರಾಮ ತಾರಕ ಮಂತ್ರವನ್ನು ಹಾವು ಜಪಿಸ್ತಾ ಇದೆ. ನೋಡಿ, ಋಷಿಗಳಿಗೆ ನೋಡಿ ದಿಗ್ಭ್ರಾಂತರಾದರು. ಏನು ಇದು, ಯಾಕೆ ಹೀಗೆ ಆಯಿತು, ನಿನ್ನ ಅವಸ್ಥೆ ಯಾಕೆ ಹೀಗೆ ಮಾಡಿಕೊಂಡೆ ಅಂತೇಳಿ ಆ ಹಾವಿಗೆ ಕೇಳಿದಾಗ ಏನೋ ಆ ಹಾವು ಹೇಳುತ್ತೆ, ನೋಡಿ, ನೀವು ಸಾತ್ವಿಕವಾಗಿರಿ, ನೀವು ಯಾರಿಗೂ ಕಚ್ಚಬಾರದು, ತೊಂದರೆ ಕೊಡಬಾರದು, ಉಪಟಳ ಕೊಡಬಾರದು, ಸಾತ್ವಿಕರಾಗಿ ಇರಬೇಕು. ರಾಮ ತಾರಕ ಮಂತ್ರವನ್ನು ಹೇಳು, ನಿನಗೆ ಮುಂದೆ ಒಳ್ಳೆಯ ಜನ್ಮ ಸಿಗುತ್ತೆ ಅಂತ ಹೇಳಿದ್ರಿ. ನಾನು ಮಂತ್ರವನ್ನು ಪಠನೆ ಮಾಡ್ತಾ ಇದ್ದೀನಿ. ನನ್ನ ಒಂದು ಸಾತ್ವಿಕತೆಯನ್ನು ನೋಡಿಕೊಂಡು ಎಲ್ಲರೂ ಬಂದು ಈ ರೀತಿಯಾಗಿ ನನ್ನನ್ನು ದುರ್ಬಲ ಅಂತ ತಿಳ್ಕೊಂಡು ನನಗೆ ಈ ರೀತಿಯಾಗಿ ದಾಳಿ ಮಾಡಿದ್ದಾರೆ ಅಂತ ಹೇಳಿದಾಗ ಋಷಿಮುನಿಗಳು ಹೇಳ್ತಾರೆ, ಅಯ್ಯೋ ಮೂರ್ಖ ಹಾವೇ, ನೀನು ಪರರಿಗೆ ಉಪಟಳ ಕೊಡಬೇಡ ಅಂತ ಹೇಳಿದ್ದೆ, ಪರರನ್ನು ಕಚ್ಚಬೇಡ, ಅವರಿಗೆ ತೊಂದರೆ ಮಾಡಬೇಡ ಅಂತ ಹೇಳಿದ್ದೆ. ಆದರೆ ಅವರೇ ನಿನಗೆ ತೊಂದರೆ ಮಾಡೋಕ್ಕೆ ಬಂದಾಗ, ಅವರೇ ನಿನಗೆ ಉಪಟಳವನ್ನು ಮಾಡೋಕ್ಕೆ ಬಂದಾಗ ನೀನು ಕಚ್ಚದೆ ಹೋದರೂ ಅಟ್ಲೀಸ್ಟ್ ಬುಸ್ಬಿಡಬೇಕಾಗಿತ್ತು. ಕಚ್ಚಿಬಿಡ್ತೀನಿ ಅಂತ ನೀನು ಬುಸ್ಬಿಟ್ಟಿದ್ರೆ ಅವರೆಲ್ಲ ಓಡೋಗ್ತಾಯಿದ್ರು, ನಿನ್ನ ರಕ್ಷಣೆಯನ್ನು ನೀನು ಮಾಡ್ಕೋಬೋದಾಗಿತ್ತಲ್ವಾ. ಆದ್ದರಿಂದ ನಾವು ಏನು ಹೇಳ್ತೀವಿ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಅತಿಯಾಗಿ ಅರ್ಥ ಮಾಡಿಕೊಂಡ್ರೆ, ವಿಪರೀತ ಅರ್ಥವನ್ನು ಮಾಡಿಕೊಂಡ್ರೆ ಈ ರೀತಿಯಾದಂಥ ಅನಾಹುತಗಳು ಆಗುತ್ತೆ ಅಂತ ಹೇಳುವಂತಹ ಒಂದು ಕಥೆಯನ್ನು ಹೇಳಿ, ಅದಕ್ಕಾಗಿ ಆ ಮಗುವಿಗೂ ಅಷ್ಟೇ, ನೀನು ಈ ರೀತಿಗೆ ಸಾತ್ವಿಕವಾಗಿ ಇರು, ಅದು ಒಳ್ಳೆಯ ಸಭ್ಯಸ್ಥನ ಲಕ್ಷಣ ಕೂಡ ಆಗಿದೆ. ಆದರೆ ನೀನು ಯಾರಿಗೂ ತೊಂದರೆ ಕೊಡಬೇಡ, ಆದರೆ ನಿನಗೆ ತೊಂದರೆ ಕೊಡೋಕ್ಕೆ ಬಂದವರನ್ನು ಬಿಡಬೇಡ. ಅಂತಹ ಸಂದರ್ಭದಲ್ಲಿ ನಿನ್ನ ಸಾತ್ವಿಕ ಶಕ್ತಿಯನ್ನು ಪ್ರದರ್ಶಿಸು, ಹಾಗೂ ನೀನು ರಾಜಸಿಕನಾಗು, ಮತ್ತು ನೀನು ಕ್ಷಾತ್ರ ಬಲವನ್ನು ಕೂಡ ಉಪಯೋಗಿಸಿ ಮುಳ್ಳಿಂದಲೇ ತೆಗೆಯುವಂತಹ ಒಂದು ಕ್ಷಾತ್ರತನ ಮತ್ತು ಆ ಒಂದು ಕೌಶಲ್ಯ ಬುದ್ಧಿಯನ್ನು ನೀನು ಅರಿತುಕೊಳ್ಳಬೇಕು ಅಂತ ಹೇಳಿ ಈ ಒಂದು ಕಥೆಯನ್ನು ಹೇಳುವ ಮುಖಾಂತರ ಆ ಒಂದು ಮಗುವಿಗೂ ಅರ್ಥ ಆಗುವ ರೀತಿಯಲ್ಲಿ ಇನ್ನೂ ಧೈರ್ಯವನ್ನು ತುಂಬಿ ಪರಮಹಂಸರು ಕಳಿಸಿಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಪ್ರಸ್ತುತ ಸಮಾಜದಲ್ಲಿ ಹೀಗೆ ಇರೋದು. ನಾನು ತುಂಬ ಸಾತ್ವಿಕ, ನಾನು ಯಾರ ತಂಟೆಗೂ ಹೋಗೋದಿಲ್ಲ ಅಂದರೆ ನಮ್ಮನ್ನು ತೊಳೆದು ಬಿಡ್ತಾರೆ, ನಮ್ಮನ್ನು ಮೇಲೆ ಏಳಕ್ಕೆ ಬಿಡೋದಿಲ್ಲ. ಆದರೆ ನಾವು ಕಚ್ಚುವ ಪ್ರಮೇಯ ಬೇಡ, ನಾವು ದುಷ್ಟರಾಗುವುದು ಬೇಡ. ಆದರೆ ನಮ್ಮನ್ನು ಕಚ್ತೇವೆ, ನಮಗೆ ಉಪಟಳ ಮಾಡ್ತೇವೆ ಅನಾವಶ್ಯಕವಾಗಿ ಅಂತ ಬಂದವರನ್ನು ನಾವು ಬಸ್ ಕೊಡಬೇಕಾಗತ್ತೆ. ನನ್ನ ಬಳಿ ಬಂದರೆ ನಾನು ಕಚ್ಚಿ ಬಿಡ್ತೇನೆ, ನಾನಂತೂ ನಿಮ್ಮ ತಂಟೆಗೆ ಬರೋದಿಲ್ಲ, ನನ್ನ ತಂಟೆಗೆ ನೀವು ಬರಬೇಡಿ ಎಂಬುವಂತಹ ಒಂದು ರೀತಿಯಲ್ಲಿ ನೀವು ಬದುಕಬೇಕಾಗುತ್ತೆ. ಆದ್ದರಿಂದ ಆಧ್ಯಾತ್ಮಿಕ ಸಾಧಕರು ಅಂದರೆ ತುಂಬ ಸಾಫ್ಟಾಗಿರಬೇಕು. ಏನು ಅವರು ಮಾತಾಡಬಾರ್ದು, ಅವರ ಬಾಯಿನಲ್ಲಿ ಏನೂ ಬರಬಾರ್ದು, ಮತ್ತು ಶುದ್ಧವಾದ ಪದಗಳನ್ನು ಬಳಸಬೇಕು, ಮತ್ತು ಅವರಲ್ಲಿ ಯಾವುದೇ ರೀತಿ ದ್ವೇಷ ಇರಬಾರ್ದು, ಮತ್ತು ಅವರು ಹೋರಾಟಕ್ಕೆ ಇಳಿಬಾರ್ದು. ಸಾತ್ವಿಕರಾದವರು ಹೀಗೆಲ್ಲ ಮಾಡಬಾರ್ದು. ಈ ರೀತಿಯಾದಂಥ ಫ್ರೇಮ್ಗಳನ್ನು ಹಾಕಿ ಇಟ್ಟುಬಿಟ್ಟಿದ್ದಾರೆ. ಇದೆಲ್ಲ ತಪ್ಪು ಕಲ್ಪನೆಗಳು. ಸಾತ್ವಿಕರು ಸಾತ್ವಿಕರ ಬಳಿ ಸಾತ್ವಿಕರಾಗಿ ಇರಬೇಕಾಗುತ್ತೆ. ರಾಜಸಿಕರನ್ನು ನಾವು ಸಾತ್ವಿಕರಾಗಿ ಅವರನ್ನು ಮಾರ್ಪಾಟು ಮಾಡುವ ಪ್ರಯತ್ನವನ್ನು ಮಾಡಬೇಕು. ಅದನ್ನು ಬಿಟ್ಟು ಅವರು ನಮ್ಮನ್ನೇ ಸರ್ವನಾಶ ಮಾಡಲು, ನಮ್ಮ ಗೌರವಕ್ಕೆ ಧಕ್ಕೆ ತರಲು ಬಂದಾಗ ನಾವು ರಾಜಸಿಕರಾಗಿ ಅಲ್ಲಿ ನಡೆದುಕೊಳ್ಳಬೇಕಾಗುತ್ತೆ. ಅದಕ್ಕೆ ನಾವು ಹೇಳೋದು, ಕೃಷ್ಣ ಪರಮಾತ್ಮನನ್ನು ಸಂಪೂರ್ಣ 16 ಕಲೆಗಳನ್ನು ಉಳ್ಳವನು ಅಂತ ಹೇಳಿ. ನೋಡಿ, ಆತನು ಸಾತ್ವಿಕರಿಗೆ, ಬ್ರಾಹ್ಮಣರಿಗೆ ಪೂಜೆಯನ್ನು ಮಾಡ್ತಾ ಇದ್ದ, ನಮಸ್ಕಾರ ಮಾಡ್ತಾ ಇದ್ದ, ಗೋವುಗಳನ್ನು ಕಾಯ್ತಾ ಇದ್ದ, ಎಲ್ಲ ಮಾಡ್ತಾ ಇದ್ದ. ಹಾಗೆ ರಾಕ್ಷಸರನ್ನು ಸದೆಬಡಿದ ಕೂಡ. ಅಂದರೆ ಅಲ್ಲಿ ಶೌರ್ಯತನ ಪ್ರದರ್ಶನವನ್ನು ಮಾಡಿದ ಕೃಷ್ಣ. ಎಲ್ಲಿ ಅಧರ್ಮಿಗಳಿದ್ದರೋ ಅಧರ್ಮದ ಮೂಲಕವಾಗಿ ಜಾಣ್ಮೆಯಿಂದ ಅವರನ್ನು ಸದೆಬಡಿ ಅಂತ ಹೇಳಿಕೊಟ್ಟಂತಹ ಮಹಾನ್ ಗುರು ನಮ್ಮ ಕೃಷ್ಣನಾಗಿದ್ದಾನೆ. ಅಂದರೆ ಪುಂಗಿ ಆಡಿಸುವವರ ವಿರುದ್ಧ, ಪುಂಗಿ ಆಡಿಸೋರ ಹತ್ರ ನಾವು ಪಿಂಗಿನೇ ಆಡಿಸ್ಬೇಕು, ಮತ್ತು ನಮ್ಮ ಎದುರಿಗೆ ಕೊಡಲಿಗಳನ್ನು ತೆಗೆದುಕೊಂಡು ಬಂದರೆ ನಾವು ಅದೇ ರೀತಿಯಾಗಿ ನಡೆದುಕೊಳ್ಳಬೇಕಾಗತ್ತೆ. ಯಾಕೆಂದರೆ ದುಷ್ಟರಿಗೆ ನಾವೇನು ಹೇಳಿದ್ರು ಅವರಿಗೆ ಅರ್ಥ ಆಗೋದಿಲ್ಲ. ಬುದ್ಧಿವಂತನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟೆ ಸರಿಯಾಗುತ್ತೆ. ಅದು ಬಿಟ್ಟು ನೀವು ಕ್ರಿಮಿನಲ್ಗಳ ಹತ್ರ, ಪರ್ಕಿಗಳ ಹತ್ರ, ಇಂತಹ ಒಂದು ದುಷ್ಟರಗಳ ಹತ್ತಿರ ನೀವು ತುಂಬ ಸಾತ್ವಿಕವಾಗಿ ನಾನು ಇರ್ತೀನಿ ಅಂತ ಏನಾದರೂ ನೀವು ಹೋದರೆ ಅವರು ನಿಮ್ಮನ್ನು ಅಮುಕ್ಬಿಡ್ತಾರೆ, ಮತ್ತು ನಿಮ್ಮನ್ನು ಅವರು ತುಳಿದು ಬಿಡ್ತಾರೆ. ಆದ್ದರಿಂದ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಅಂತ ಹೇಳಿದರೆ ಆತನು ಆ ರೀತಿಯಾಗಿ ಆ ಮಟ್ಟಕ್ಕೆ ಇಳಿಯುವುದು ಬೇಡ. ಮುಳ್ಳಿಂದ ತೆಗೆಯುವಂತಹ ಸ್ಕಿಲ್ ನಿಮಗಿದ್ದರೆ ಸಾಕು. ಬ್ರಾಹ್ಮಣ, ಸಾತ್ವಿಕನಾದವನಿಗೆ ಬ್ರಹ್ಮಚಿಂತನೆ ಇರುವವನನ್ನು ಬ್ರಾಹ್ಮಣ ಅಂತ ಕರೀತಾರೆ.
ಶಾಸ್ತ್ರಜ್ಞಾನ ಮತ್ತು ಶಸ್ತ್ರಜ್ಞಾನ ಎರಡನ್ನೂ ಬಲ್ಲವನಾಗಿರಬೇಕು. ನೋಡಿ, ದ್ರೋಣಾಚಾರ್ಯರು ಏನು ಶಾಸ್ತ್ರಜ್ಞಾನನೂ ಗೊತ್ತಿತ್ತು, ಶಸ್ತ್ರಜ್ಞಾನನೂ ಗೊತ್ತಿತ್ತು. ಅವರು ಎಲ್ಲಿ ಯಾವಾಗ ಯಾವುದನ್ನು ಬಳಕೆ ಮಾಡಬೇಕು ಅನ್ನೋದನ್ನು ಅವರು ತಿಳಿದುಕೊಂಡಿದ್ದರು ಎಂಬುವಂತಹ ವಿಚಾರ ನಾವು ತಿಳಿದುಕೊಳ್ಳಬೇಕಾಗತ್ತೆ. ಆದ್ದರಿಂದ ಏನು, ನನ್ನ ಪ್ರೀತಿಯ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಹೇಳೋದಿಷ್ಟೇ, ಸಾತ್ವಿಕ ಗುಣ ತುಂಬ ಒಳ್ಳೆಯದು. ಆದರೆ ಯಾರ ಬಳಿ ಯಾವುದನ್ನು ಪ್ರದರ್ಶಿಸಬೇಕೆಂಬುದನ್ನು ತಿಳಿದುಕೊಳ್ಳಿ. ಎಲ್ಲರ ಬಳಿಯೂ ಕೂಡ ನಾವು ಸಾತ್ವಿಕರಾಗೇ ಇರ್ತೀವಿ ಅಂದರೆ ಕೆಲಸ ಆಗೋದಿಲ್ಲ. ಸಾತ್ವಿಕ, ರಾಜಸಿಕ, ತಾಮಸಿಕ ಇದು ಮೂರೂ ಇರಬೇಕಾಗತ್ತೆ. ಎಲ್ಲಿ ನಾವು ಸೌಮ್ಯದಿಂದ ಇರಬೇಕು ಅಲ್ಲಿ ಇರಬೇಕು. ಎಲ್ಲಿ ನಮಗೆ ರಜಸ್ಸು ಪ್ರದರ್ಶನ ಮಾಡಬೇಕಾಗುತ್ತೋ ಅಲ್ಲಿ ನಾವು ರಜಸ್ಸಿಕ ಮನಸ್ಸನ್ನು ಪ್ರದರ್ಶನ ಮಾಡಬೇಕಾಗತ್ತೆ. ಅಲ್ಲಿ ನಮ್ಮ ಕ್ಷಾತ್ರತನವನ್ನು ಕೂಡ ನಾವು ಪ್ರದರ್ಶನ ಮಾಡಬೇಕಾಗತ್ತೆ. ಮತ್ತು ಎಲ್ಲಿ ತಾಮಸಿಕರಾಗಿರಬೇಕು ಅಲ್ಲಿ ನಾವು ಆ ರೀತಿಯಾಗಿಯೂ ಕೂಡ ಇರಬೇಕಾಗತ್ತೆ. ಆದ್ದರಿಂದ ನಾವು ಸಂದರ್ಭಗಳಿಗೆ ತಕ್ಕ ಹಾಗೆ ನಾವು ಇರಬೇಕಾಗುತ್ತೆ. ನಾವು ಸಾತ್ವಿಕರು, ರಾಜಸಿಕರು, ತಾಮಸಿಕರು ಅಥವಾ ನಮ್ಮ ನಡೆ ನುಡಿ ಹೇಗಿದೆ, ನಮ್ಮ ಸರಳವಾದ ಬಟ್ಟೆಗಳನ್ನ ಹಾಕ್ಕೊಳ್ತಾ ಇದ್ದೀನಾ ಅಥವಾ ತುಂಬ ಲಕ್ಸುರಿ ಬಟ್ಟೆ ಹಾಕೋತಾ ಇದ್ದೀನಾ ಅಥವಾ ಸರಳವಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಾ ಅಥವಾ ಲಕ್ಸುರಿ ಕಾರಲ್ಲಿ ಬರ್ತಾ ಇದ್ದೀನಾ, ಇದು ಯಾವುದು ಮುಖ್ಯ ಆಗಲಾರದು. ಮನಸ್ಸು ಪರಮಾತ್ಮನಲ್ಲಿ ನಿಂತಿರಬೇಕು. ನಿನ್ನ ಒಂದು ಮನಸ್ಸು ಸಾತ್ವಿಕವಾಗಿರಬೇಕು. ಪ್ರತಿಯೊಬ್ಬರನ್ನು ಪ್ರೀತಿಸುವ ಗುಣ ನಿನ್ನಲ್ಲಿ ಇರಬೇಕು. ಅದಿದ್ದಿದ್ದೇ ಆದಲ್ಲಿ ಆಯಿತು. ಸೊ ಆಧ್ಯಾತ್ಮಿಕವಾದಂತಹ ಒಂದು ಚಿಹ್ನೆ ನಿನ್ನ ಮನಸ್ಸು, ನಿನ್ನ ನಡತೆ ಹೇಗಿದೆ ಅನ್ನೋದ್ರ ಮೇಲೆ ಹೋಗ್ತಾ ಹೋಗುತ್ತೆ. ಮತ್ತು ನೀನು ಸ್ಟ್ರಾಂಗ್ ಆಗಿ ಇರುವಂತಹ ವ್ಯಕ್ತಿ ಆಗಬೇಕು. ನೀನು ಒಳಗಡೆ ಸಾತ್ವಿಕವಾಗಿದ್ದರೂ ಹೊರಗಡೆ ರಾಜಸಿಕರ ಬಳಿ ಇದ್ದಾಗ ನಾನೂ ರಾಜಸಿಕ ಅಂತ ತೋರಿಸ್ಕೊಂಡು ಆ ರೀತಿಯಲ್ಲಿ ಇದ್ಕೊಂಡು ಅಂಥವರಿಂದ ಆದಷ್ಟು ದೂರ ಇದ್ಕೊಂಡು ಸಾತ್ವಿಕರ ಜೊತೆ ವ್ಯವಹಾರವನ್ನು ಇಟ್ಟುಕೊಳ್ಳಿ ಎಂಬುವಂತಹ ಟಿಪ್ಸನ್ನು ಇಲ್ಲಿ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.